ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ವರಿಷ್ಠರದ್ದೇ. ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಏನು ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗ, ಮಂಡ್ಯ, ಬಳ್ಳಾರಿ ಈ ಲೋಕಸಭೆ ಅಭ್ಯರ್ಥಿಗಳ ಬಗ್ಗೆ ನಾಳೆ ಚರ್ಚೆ ಆಗ್ತದೆ. ಈ ಸಭೆಯಲ್ಲಿ ಎಲ್ಲ ಉಪಚುನಾವಣೆಗಳ ಬಗ್ಗೆ ಪ್ರಮುಖ ಮುಖಂಡರುಗಳ ಎಲ್ಲ ಸೇರಿ ಚರ್ಚೆ ಮಾಡಿ ವರಿಷ್ಠರು ಅಭ್ಯರ್ಥಿಗಳ ಬಗ್ಗೆ ಅಂತಿಮವಾದಂಥ ಒಂದು ಆಯ್ಕೆಯನ್ನು ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರನ್ನು ತಾವು ಭೇಟಿ ಮಾಡಿದರೆ ಏನೆಲ್ಲ ಚರ್ಚೆ ಆಯಿತು ಅಂತ? ಈಗ ಸಾಯಂಕಾಲ ಭೇಟಿ ಮಾಡ್ತಾ ಇದ್ದೇನೆ. ಶಿವಮೊಗ್ಗ 3 ಲೋಕಸಭಾ ಉಪಚುನಾವಣೆ ಮತ್ತು 2 ವಿಧಾನಸಭಾ ಉಪಚುನಾವಣೆ. ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ಏನಿದೆ ಅದು ಹೈಕಮಾಂಡ್ ಮಟ್ಟದಲ್ಲಿ ನಾಯಕರೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನಾಳೆ ವೇಣುಗೋಪಾಲ್ ಅವರು ಸಭೆಯನ್ನು ನಡೆಸ್ತಿದ್ದಾರೆ. ನಮ್ಮ ರಾಜ್ಯದ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ. ಯಾವೆಲ್ಲ ಹೆಸರುಗಳನ್ನು ನಮ್ಮ ರಾಜ್ಯ ನಾಯಕರು ನೀಡ್ತಾರೆ ಅದ್ರ ಬಗ್ಗೆ ಕೂಡ ಗಮನವನ್ನು ಹರಿಸ್ತಾರೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರೇನಿದ್ದಾರೆ ಅವ್ರಿಗೂ ಕೂಡ ಈ ವಿಚಾರವನ್ನು ತಿಳಿಸ್ತಾರೆ. ಅದಾದ ನಂತರ ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡುತ್ತೆ ಅಭ್ಯರ್ಥಿ ಅಂತ ಅವರ ಹೆಸರು ಮಾತ್ರ ಘೋಷಣೆ ಮಾಡಲಾಗುತ್ತೆ ಅನ್ನುವಂಥ ಮಾತನ್ನು ಇವತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಈ ಹೇಳಿಕೆ ನೀಡೋದಕ್ಕಿಂತ ಮೊದಲು ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನು ಕೂಡ ಭೇಟಿಯಾದರು. ಉಪಚುನಾವಣೆಗೆ ಯಾವ ರೀತಿಯಾಗಿ ರಣತಂತ್ರವನ್ನು ರೂಪಿಸಬೇಕು, ಟಿಕೆಟ್ ಯಾರಿಗೆ ನೀಡಬೇಕು, ಏನೆಲ್ಲ ಅಸಮಾಧಾನ ಇದೆ ಅದನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಈಶ್ವರ್ ಖಂಡ್ರೆ ಮಾತುಕತೆಯನ್ನು ನಡೆಸಿದ್ರು. ಉಪಚುನಾವಣೆ ನಡೆಯುವಂತಹ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಕುರಿತಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾದದ್ದು ಅನ್ನುವಂತಹ ಮಾತನ್ನು ಕೂಡ ಈಶ್ವರ್ ಖಂಡ್ರೆ ಹೇಳಿದರು. ಇನ್ನೊಂದು ಕಡೆ ಜಮಖಂಡಿ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿ ಈಗಾಗಲೇ ಆನಂದ್ ನ್ಯಾಮಗೌಡ್ ಹೆಸರು ಅಂತಿಮವಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದು ನ್ಯಾಮಗೌಡರು ಅಕಾಲಿಕ ನಿಧನದ ಹಿನ್ನೆಲೆಯಲ್ಲಿ ಈಗ ಅವರ ಮಗ ಆನಂದ್ ನ್ಯಾಮಗೌಡ್ ಈ ಒಂದು ಚುನಾವಣಾ ಕಣಕ್ಕೆ ಇಳಿತಾರೆ ಕಾಂಗ್ರೆಸ್ ಪಕ್ಷದಿಂದ ಅನ್ನುವಂತಹ ಮಾತನ್ನು ಈಶ್ವರ್ ಖಂಡ್ರೆ ಅವರು ಇವತ್ತು ಹೇಳಿದರು. ಒಟ್ಟಿನಲ್ಲಿ ಚುನಾವಣಾ ರಂಗೇರ್ತಾ ಇದೆ ಕಾವು. ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಈಗ ಚರ್ಚೆ ತೀರ್ಮಾನವನ್ನು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯ ಉಪಚುನಾವಣೆಯನ್ನು ಗೆದ್ದು ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿ ಮಾಡಬೇಕು, ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಬೇಕು, ಯಾವ ರೀತಿಯಾಗಿ ಅಲೆಯನ್ನು ಸೃಷ್ಟಿ ಮಾಡಬೇಕು, ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ಹವಾ ಇದೆ ತಮ್ಮ ಪಕ್ಷಗಳದ್ದು ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳು ಈ ಒಂದು ಚುನಾವಣೆಯಲ್ಲಿ ತಿಳಿದು ಬರುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈಗ ಚುನಾವಣೆಗೆ 3 ಪಕ್ಷದ ನಾಯಕರುಗಳು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಕೆಲವೊಂದು ಕ್ಷೇತ್ರಗಳನ್ನು ಮೈತ್ರಿ ಪಕ್ಷಕ್ಕೆ ಬಿಟ್ಟುಕೊಟ್ಟು ಉಳಿದಂತಹ ಕ್ಷೇತ್ರಗಳನ್ನು ತಾನೇ ಕಣದಲ್ಲಿ ಇಳಿಯುವಂತಹ ಸಾಧ್ಯತೆ ಇದೆ. ಒಂದು ಕಡೆಗೆ ಈಗಾಗಲೇ ಜಮಖಂಡಿ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಆ ಒಂದು ಕ್ಷೇತ್ರವನ್ನು ತೆಗೆದುಕೊಂಡಿದೆ. ಇನ್ನೊಂದು ಕಡೆಗೆ JDS ರಾಮನಗರದಲ್ಲಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ 3 ಲೋಕಸಭಾ ಉಪಚುನಾವಣೆ ಇದೆ. ಅಲ್ಲೂ ಕೂಡ 2 ಕಾಂಗ್ರೆಸ್ ಪಾಲಾಗುವಂತಹ ಲಕ್ಷಣಗಳು ಗೋಚರವಾಗ್ತದೆ. ಒಂದು ಮಂಡ್ಯ ಲೋಕಸಭಾ ಮಾತ್ರ JDS ಪಾಲಾಗಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ನೋಡಬೇಕು ಮೈತ್ರಿ ಸರ್ಕಾರದವರು ಯಾವ ರೀತಿಯಾಗಿ ಲೆಕ್ಕಾಚಾರವನ್ನು ಹಾಕೋತಾರೆ, ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅದೆಲ್ಲದರ ಮೇಲೆ ಇದು ನಿರ್ಧಾರ ಆಗುತ್ತೆ. ಯಾಕಂದರೆ ಶಿವಮೊಗ್ಗ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಆಕಾಂಕ್ಷಿಗಳಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಇನ್ನೊಂದು ಕಡೆ JDS ಕೂಡ ಕಣಕ್ಕೆ ಇಳಿಬೇಕು ಅನ್ನುವಂತಹ ಅಲ್ಲಿನ ಒಂದಿಷ್ಟು ನಾಯಕರುಗಳು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಉಪಚುನಾವಣೆಯನ್ನು ಯಾವ ರೀತಿಯಾಗಿ ನಾಯಕರುಗಳು ನಿಭಾಯಿಸ್ತಾರೆ, ಯಾರಿಗೆ ಅಂತಿಮವಾಗಿ ಟಿಕೆಟ್ ನೀಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ.